ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಮಾಹಿತಿ ಗೂಡು ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ನಮ್ಮ ಮಾಹಿತಿ ಗೂಡುವಿನಲ್ಲಿ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುವೆಂಪು ಕನ್ನಡದ ಎರಡನೆಯ ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ಅಂತ ಇವರನ್ನ ಕರೀತಾರೆ. ಈ ಬಿರುದನ್ನು ಕೊಟ್ಟಿದ್ದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೂ ಹೌದು. ಮೊದಲನೇ ಪಂಪ ಪ್ರಶಸ್ತಿ ಪುರಸ್ಕೃತರೂ ಕೂಡ ಕುವೆಂಪು ಅವರಾಗಿದ್ದಾರೆ. ಮೊದಲನೇ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಕುವೆಂಪು ಆಗಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರನ್ನ ಕನ್ನಡದ ಆಸ್ತಿ, ಸಣ್ಣ ಕಥೆಗಳ ಜನಕ ಅಂತ ಕರೀತಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರಿಗಿರುವ ಬಿರುದು ವರಕವಿ, ಮತ್ತೊಂದು ಜಾನಪದ ಗಾರುಡಿಗ. ಹಾಗೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೂ ಹೌದು. ಪಂಪ ಕನ್ನಡದ ಆದಿಕವಿ, ಇವರಿಗಿರುವ ಮತ್ತೊಂದು ಬಿರುದು ಸಂಸಾರ ಸಾರೋದಯ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್, ಕನ್ನಡದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪ. ರಾಘವಾಂಕ ಇವರನ್ನ ಷಟ್ಪದಿಯ ಬ್ರಹ್ಮ, ಉಭಯ ಕವಿ, ಕಮಲರವಿ ಎಂಬ ಎರಡು ಬಿರುದುಗಳಿಂದ ಕರೆಯುತ್ತಾರೆ. ಬಸವಪ್ಪ ಶಾಸ್ತ್ರಿ ಇವರಿಗೆ ಇರುವ ಬಿರುದು ಅಭಿನವ ಕಾಳಿದಾಸ. ನಾಗಚಂದ್ರ ಅಭಿನವ ಪಂಪ. ಶ್ರೀ ಪಾದರಾಯರು ಇವರನ್ನ ಹರಿದಾಸ ಪಿತಾಮಹ ಎಂದು ಕರೆಯುತ್ತಾರೆ. ಬಿ.ಎಲ್. ರೈಸ್ ಇವರು ಕರ್ನಾಟಕ ಶಾಸನ ಪಿತಾಮಹ. ಪುರಂದರ ದಾಸರು ಕರ್ನಾಟಕದ ಸಂಗೀತ ಪಿತಾಮಹ. ಫಗು ಹಳಕಟ್ಟಿ ಕರ್ನಾಟಕ ವಚನ ಪಿತಾಮಹ. ಪಂಜೆ ಮಂಗೇಶರಾಯರು ಮಕ್ಕಳ ಸಾಹಿತ್ಯದ ಪಿತಾಮಹ. ಟಿ.ಪಿ. ಕೈಲಾಸಂ ಕರ್ನಾಟಕ ಪ್ರಹಸನ ಪಿತಾಮಹ. ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ ಕನ್ನಡದ ಕಾಳಿದಾಸ. ಆಲೂರು ವೆಂಕಟರಾಯರು ಕನ್ನಡದ ಕುಲಪುರೋಹಿತ. ಬಾಳಪ್ಪ ಹುಕ್ಕೇರಿ ಸಾವಿರ ಹಾಡುಗಳ ಸರದಾರ. ಶಿವರಾಮ ಕಾರಂತ ಕಡಲ ತೀರದ ಭಾರ್ಗವ. ಪಿ. ಕಾಳಿಂಗರಾಯ ಕನ್ನಡದ ಕೋಗಿಲೆ. ಅತ್ತಿಮಬ್ಬೆ ಕನ್ನಡದ ದಾನ ಚಿಂತಾಮಣಿ. ಗುಬ್ಬಿ ವೀರಣ್ಣ ಕನ್ನಡದ ನಾಟಕ ಬ್ರಹ್ಮ. ದಿನಕರ ದೇಸಾಯಿ ಕನ್ನಡದ ಚುಟುಕುಗಳ ಬ್ರಹ್ಮ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಕನ್ನಡದ ಅಭಿನವ ಭೋಜರಾಜ. ಸಿ.ಬಿ. ಮಲ್ಲಪ್ಪ ಕನ್ನಡದ ಅಭಿನವ ಭಕ್ತ ಶಿರೋಮಣಿ. ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಮುಂಬರುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಉಪಯುಕ್ತವಾಗಲಿವೆ. ಇಂತಹ ಸ್ಪರ್ಧಾತ್ಮಕ ಮಾಹಿತಿಗಾಗಿ ನಮ್ಮ ಚಾನಲ್ ಮಾಹಿತಿಗೂಡು ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.